ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸಾರಥ್ಯವನ್ನು ವೆಂಕಟೇಶ್ ಪ್ರಸಾದ್ ಅವರು ವಹಿಸಿಕೊಂಡಿದ್ದಾರೆ. ಯಾವಾಗ ಅಧ್ಯಕ್ಷರಾಗಿ ಆಯ್ಕೆ ಆದ ಕೂಡಲೇ ಅವರು ರಾಜ್ಯ ಪ್ರವಾಸನೂ ಸಹ ಆರಂಭಿಸಿದ್ದಾರೆ. ಏನು ಬೆಳಗಾವಿಗೆ ಹೋಗಿ ಬೆಳಗಾವಿಯಿಂದ ಈಗ ಹುಬ್ಬಳ್ಳಿಗೂ ಬಂದು ಇಲ್ಲಿ ಏನು ನಗರದಲ್ಲಿರುವಂತಹ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮತ್ತು ಇಲ್ಲಿನ ಉತ್ತರ ಕರ್ನಾಟಕದ ಒಂದು ಕ್ರಿಕೆಟ್ ಅಭಿವೃದ್ಧಿ ದೃಷ್ಟಿಯಿಂದ ಸಾಕಷ್ಟು ಮಾತುಗಳನ್ನು ಸಹ ಅಭಿಪ್ರಾಯಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಅದನ್ನು ಏನೇನು ಹೇಳಿದ್ದಾರೆ ಮತ್ತು ಅವರ ವಿಷನ್ ಏನಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಏನಂದರೆ, ನೀವು ನ್ಯೂಸ್ 18 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ವೆಂಕಟೇಶ್ ಪ್ರಸಾದ್ ಅವರು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ದರು, ರಾಜನಗರದಲ್ಲಿ ಏನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದು ಏನು ಕ್ರಿಕೆಟ್ ಗ್ರೌಂಡ್ ಇದೆ, ಆ ಒಂದು ಕ್ರಿಕೆಟ್ ಮೈದಾನಕ್ಕೂ ಸಹ ಭೇಟಿ ಕೊಟ್ಟಿದ್ದರು. ಏನು ಅಲ್ಲಿ ಅಪೂರ್ಣಗೊಂಡಂತಹ ಕಟ್ಟಡ ಪರಿಶೀಲನೆ, ಜೊತೆಗೆ ಏನು ಪಿಚ್ ಇರ್ಬೋದು ಮತ್ತು ಇಡೀ ಮೈದಾನದ ಒಂದು ಏನು ಏನೇನಿದೆ ಮೈದಾನದಲ್ಲಿ ವ್ಯವಸ್ಥೆಗಳು ಮತ್ತು ಏನು ಪೆವಿಲಿಯನ್ ಇರ್ಬೋದು, ಬೇರೆ ಬೇರೆ ಆಡಿಯನ್ಸ್ ಏನು ಪ್ರೇಕ್ಷಕರು ಕುಂದಿರಲಿಕ್ಕೆ ಗ್ಯಾಲರಿ ಇರ್ಬೋದು, ಇತ್ಯಾದಿಗಳ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ವೆಂಕಟೇಶ್ ಪ್ರಸಾದ್ ಅವರು ತಮ್ಮ ತಂಡದ ಜೊತೆ, ಅಂದರೆ ಹೊಸದಾಗಿ ಏನು ಎಲೆಕ್ಟ್ ಆಗಿದ್ದಾರೆ ಅವರ ಒಂದು ಎಲ್ಲರ ಒಂದು ಜೊತೆಗೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದರು. ಅದರಲ್ಲೂ ಏನು ಉಪಾಧ್ಯಕ್ಷರಾದಂತಹ ಸುಜಿತ್ ಸುಂದರ್ ಇರ್ಬೋದು, ಮತ್ತು ಏನು ಕಾರ್ಯದರ್ಶಿಗಳಾಗಿ ನೇಮಕಗೊಂಡಂತಹ ಸಂತೋಷ್ ಮೆನನ್ನು, ಮತ್ತು ಏನು ಇಲ್ಲಿ ಧಾರವಾಡ ವಲಯಕ್ಕೆ ಆಯ್ಕೆಯಾದಂತಹ ವೀರಣ್ಣ ಸವಡಿ ಮೊದಲಾದವರ ಜೊತೆ ಈ ಒಂದು ಸ್ಟೇಡಿಯಂಗೆ ಭೇಟಿ ಕೊಟ್ಟು ಏನು ಅಗತ್ಯ ಇದೆ, ಹಿಂದೆ ಏನು ಲ್ಯಾಪ್ಸ್ ಆಗಿದೆ ಮತ್ತು ಮುಂದೆ ಏನು ಮಾಡಬೇಕು ಇತ್ಯಾದಿಗಳ ಒಂದು ವಿಚಾರಗಳನ್ನ ಚರ್ಚೆ ಮಾಡಿದರು. ಮುಖ್ಯವಾಗಿ ಏನಂದರೆ, ಇಲ್ಲೇನು ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಜೊತೆಗೆ ಜೋನಲ್ ಏನು ಕ್ರಿಕೆಟ್ ಮ್ಯಾಚ್ಗಳಿರ್ಬೋದು, ಜೋನಲ್ ವಲಯಗಳ ನಡುವೆ ನಡೆಯುವಂತಹ ಮ್ಯಾಚ್ಗಳಿರ್ಬೋದು, ಅವೆಲ್ಲವೂ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಒಂದು ರೀತಿಯಲ್ಲಿ ಹಳಿ ತಪ್ಪಿದ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಏನು ಕರ್ನಾಟಕ ಏನು ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಇಲ್ಲೇನು ಹುಬ್ಬಳ್ಳಿಯಲ್ಲಿ ಅಪೂರ್ಣಗೊಂಡಿದೆ. ಏನು ರಾಜನಗರದಲ್ಲಿ ಇರುವಂತಹ ಸ್ಟೇಡಿಯಮ್ಮು ಕಟ್ಟಡ ಅಪೂರ್ಣಗೊಂಡಿರೋದ್ರಿಂದಾಗಿ ಯಾಕೆ ಅಪೂರ್ಣಗೊಂಡಿದೆ ಮತ್ತು ಏನೆಲ್ಲ ಬಾಕಿ ಇದ್ದಾವೆ, ಅಂದರೆ ಅಲ್ಲಿ ಇಂಜಿನಿಯರ್ಸ್ ತಂಡವನ್ನು ಸಹ ಕರೆತರುವ ಮೂಲಕ ಇಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಮತ್ತು ಇಲ್ಲೇನು ಅಪೂರ್ಣಗೊಂಡ ಕಟ್ಟಡಕ್ಕೆ ಎಷ್ಟು ಖರ್ಚಾಗ್ಬೋದು ಎಂಬಿತ್ಯಾದಿ ಒಂದು ಏನು ಪರಿಶೀಲನೆ ಮಾಡುವಂತಹ ಮತ್ತು ಅಂದಾಜು ವೆಚ್ಚನ ರೂಪಿಸುವಂತಹ ಮತ್ತು ಏನೆಲ್ಲ ಅಗತ್ಯಗಳಿದ್ದಾವೆ, ಏನು ಮಾಡಬೇಕಾಗಿದೆ ಅನ್ನೋದರ ಒಂದು ನೀಲನಕ್ಷೆ ಹಾಕ್ಕೊಳ್ಳುವಂತಹ ಒಂದು ಕೆಲಸವನ್ನು ವೆಂಕಟೇಶ್ ಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಅವರೇನು ಉಪಾಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು ಮತ್ತು ಖಜಾಂಚಿಗಳಿರ್ಬೋದು, ಮತ್ತು ಇಲ್ಲಿ ಈ ಭಾಗದ ಏನು ಧಾರವಾಡ ಝೋನ್ ಪ್ರತಿನಿಧಿಯಾದಂತಹ ವೀರಣ್ಣ ಸವಡಿ ಮೊದಲಾದವರು ಸಹ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಏನು ಮುಖ್ಯವಾಗಿ ಏನಂದರೆ, ಇಲ್ಲಿ ಒಂದೊಂದು ಸರಿ ಏನು ಬಿ ಟೀಮ್ಗಳಿರ್ಬೋದು, ಏನು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಸಹ ನಡೀತವೆ. ಅಂದರೆ ಬಿ ಟೀಮು, ಎ ಟೀಮ್ ಅಂತ ಏನು ಹೇಳ್ತೀವಿ, ಆ ಒಂದು ಎ ಟೀಮು, ಬಿ ಟೀಮ್ಗಳು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಸಹ ನಡೀತವೆ. ಮತ್ತು ಕರ್ನಾಟಕ ಪ್ರೀಮಿಯರ್ ಲೀಗ್ ಮ್ಯಾಚ್ಗಳು ಸಹ ಹಿಂದೆ ನಡೀತಾ ಇದ್ವು. ಆದರೆ ಈಗ ಆ ರೀತಿಯ ಒಂದು ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಲ್ಲಿ ಹೆಚ್ಚು ಏನು ಚಟುವಟಿಕೆಗಳು ಹೆಚ್ಚು ನಡೀತಾ ಇಲ್ಲ, ಕ್ರಿಕೆಟ್ ಚಟುವಟಿಕೆಗಳು ಹೆಚ್ಚು ನಡೀತಾ ಇಲ್ಲ. ಮತ್ತು ಇಲ್ಲಿನ ಪ್ರತಿಭೆಗಳನ್ನು ಗುರುತಿಸುವಂತಹ ಒಂದು ಪ್ರಕ್ರಿಯೆ ಸಹ ಅಷ್ಟಾಗಿ ನಡೀತಿಲ್ಲ ಅನ್ನೋ ಒಂದು ಮಾತು ಕೇಳಿಬಂದಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಇಲ್ಲಿ ಏನು ಇಂಟರ್ನ್ಯಾಷನಲ್ ಇರ್ಬೋದು ಮತ್ತು ಏನು ಕರ್ನಾಟಕ ಪ್ರೀಮಿಯರ್ ಲೀಗ್ ಇರ್ಬೋದು, ಮತ್ತು ಯಾವ ರೀತಿಯ ಮ್ಯಾಚ್ಗಳನ್ನು ನಡೆಸಬೇಕು ಮತ್ತು ಇಲ್ಲಿ ಏನು ಕ್ರೀಡಾ ಚಟುವಟಿಕೆಯನ್ನು ಲವಲವಿಕೆಯಿಂದ ಇರಲಿಕ್ಕೆ ಮತ್ತು ಚಟುವಟಿಕೆ ನಿರತ ಆಗಲಿಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ, ಮತ್ತು ಇಲ್ಲಿ ಏನು ವೆದರ್ ಅಂದರೆ ಮಳೆ ಯಾವ ಟೈಮಿಗೆ ಜಾಸ್ತಿ ಬರುತ್ತೆ ಮತ್ತು ಇಲ್ಲಿ ಮ್ಯಾಚ್ಗಳು ಆಡಲಿಕ್ಕೆ ಯಾವ ಕಾಲ ಸೂಕ್ತ ಸಂದರ್ಭ, ಅಂದರೆ ಯಾವ ಟೈಮ್ ಸೂಕ್ತ ಅನ್ನೋದು ಎಲ್ಲದರ ಬಗ್ಗೆ ಸಹ ವೆಂಕಟೇಶ್ ಪ್ರಸಾದ್ ಅವರು ಮಾಹಿತಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಏನು ಅಪೂರ್ಣಗೊಂಡ ಕಟ್ಟಡಕ್ಕೆ ಇನ್ನೂ ಎಷ್ಟು ಅಂದಾಜು ವೆಚ್ಚ ಆಗ್ಬೋದು, ಎಷ್ಟು ಖರ್ಚಾಗ್ಬೋದು, ಮತ್ತು ಏನು ಒಂದು ಫುಲ್ ಫ್ಲೆಡ್ಜ್ ಒಂದು ಕ್ರಿಕೆಟ್ ಆಡಲಿಕ್ಕೆ ಮತ್ತು ಈ ಭಾಗದ ಒಂದು ಕ್ರೀಡಾ ಪ್ರತಿಭೆಗಳಿಗೆ ಒಂದು ಸ್ಪೋರ್ಟಿವ್ ಆಗಿ ಒಂದು ಸ್ಫೂರ್ತಿದಾಯಕವಾಗುವ ನಿಟ್ಟಿನಲ್ಲಿ ಮತ್ತು ಅದಕ್ಕೊಂದು ವೇದಿಕೆ ಆಗೋ ನಿಟ್ಟಿನಲ್ಲಿ, ಏನು ಈ ಭಾಗದ ಕ್ರಿಕೆಟ್ ಪಟುಗಳಿಗೆ ಒಂದು ವೇದಿಕೆ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಹ ವೆಂಕಟೇಶ್ ಪ್ರಸಾದ್ ಅವರು ಚರ್ಚೆ ಮಾಡಿದ್ದಾರೆ. ಮತ್ತು ಏನು ಈ ವೇಳೆ ಮಾತನಾಡಿದಂತಹ ವೆಂಕಟೇಶ್ ಪ್ರಸಾದ್ ಅವರು ಏನು ಬೆಳಗಾವಿಯಲ್ಲಿ CM ಮತ್ತು DCM ಅವ್ರನ್ನ ಭೇಟಿಯಾಗಿರೋದಾಗಿ ಹೇಳಿದ್ದಾರೆ. ಜೊತೆಗೆ ಏನು IPL ಮ್ಯಾಚ್ಗಳು, ಅದರಲ್ಲೂ ಏನು RCB ಏನು ತಂಡ ಏನು ಕಾಲು ತುಳಿತದ ಹಿನ್ನೆಲೆಯಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಏನು ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿದೆ, ಅಲ್ಲಿ ಏನು ಕ್ರಿಕೆಟ್ ಮ್ಯಾಚ್ಗಳು ಆಡಿಸುವ ನಿಟ್ಟಿನಲ್ಲಿ ಏನು ಒಂದು ಮನವಿ ಸಲ್ಲಿಸ್ಕೊಂಡಿರೋದಿರ್ಬೋದು ಮತ್ತು
ಅದಕ್ಕೆ ಪಾಸಿಟಿವ್ ರಿಸಲ್ಟ್ ಸಹ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವೆಂಕಟೇಶ್ ಪ್ರಸಾದ್ ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ಲಿದ್ವಿ ಅಂತ ಬೆಳಗಾಂ ಬಂದಿದ್ವಿ ಬೆಳಗ್ಗೆ. ಇದು 3rd ಡೇ ಇನ್ ದಿ ಆಫೀಸ್ ನಮ್ಮದು, 3ನೇ ದಿನ. ಸೊ ನಾವು ಏನು ಹಳೆ ಕಮಿಟಿನವ್ರು ಏನು ಅಚೀವ್ ಮಾಡೋಕ್ಕಾಗಲಿಲ್ಲವೋ ಅದನ್ನು ನಾವು 3 ದಿವಸದಲ್ಲಿ ಮಾಡಿದ್ದೀವಿ. ಸದ್ಯಕ್ಕೆ ಇನ್ನೂ ಜಾಸ್ತಿ ಮಾಡೋದಿದೆ. ಹಾಗೆ ಹೇಳ್ತಾನೆ ಇವತ್ತು ನಾವು ಬಂದಿದ್ದು ಇಲ್ಲಿ ಬೆಳಗಾವಿಗೆ ಬಂದಿದ್ದೇನೆ. ನಾವು ಚೀಫ್ ಮಿನಿಸ್ಟರ್ನ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡೋವಂಥ ಒಂದು ಸಂದರ್ಭದಲ್ಲಿ ಬಂದಿದ್ದು. ಮೀಟ್ ಮಾಡಿದ್ವಿ, ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಒಳ್ಳೆ ಮಾತುಗಳನ್ನ ಬೇರೆ ಹೇಳಿದ್ದಾರೆ ನಮಗೆ. ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಒಂದು ಸಿಹಿ ಸುದ್ದಿ ಎಲ್ಲರಿಗೂ ತಲುಪ್ಬೋದು. ಅದು ಏನು ಅಂತಂದರೆ ಕ್ರಿಕೆಟ್ ವಾಪಸ್ ಬರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗಲಿ ಅಥವಾ IPL ಕ್ರಿಕೆಟ್ ಆಗಲಿ ಎಲ್ಲ ವಾಪಸ್ ಬರ್ಬೋದು ಅನ್ನೋ ಒಂದು ಸಿಹಿ ಸುದ್ದಿ ಬರಬಹುದು. ಸೊ ಅದನ್ನು ನಾಳೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ನಾಳೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ತುಂಬಾ ನಮಗೆ ಒಂದು ಪ್ರೋತ್ಸಾಹ ಆಗಲಿ ಸಹಾಯ ಆಗಲಿ ಎಲ್ಲ ಮಾಡ್ತೀವಿ, ನಿಮ್ಗೇನು ಬೇಕೋ ಅದನ್ನು ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ. ಹಾಗೆ ಹೇಳ್ತಾನೆ ಇಲ್ಲಿ ನಾವು ಬೆಳಗಾವಿ ಒಂದು ಇದಕ್ಕೂ ಹೋಗಿದ್ವಿ, ನಾವು ಪ್ರಾಜೆಕ್ಟ್ಗೆ ಹೋಗಿದ್ವಿ, ನಮ್ಮ KSCA ಪ್ರಾಜೆಕ್ಟು. ಸೊ ಇಲ್ಲೂ ಬಂದು ನೋಡಿದ್ವಿ ನಾವು ಪ್ರಾಜೆಕ್ಟ್ನ. ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತಾ ಇದ್ವಿ ನಾವು, ಯಾವ ಥರ ಹಾಳಾಗಿದೆ ಅಂತ ಮಾತಾಡ್ತಾ ಇದ್ವಿ ನಾವು, ಎಷ್ಟು ಕೆಟ್ಟೋಗಿದೆ ಅಂತ ಮಾತಾಡ್ತಾ ಇದ್ವಿ. ಸೊ ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ವಿ ಇವಾಗ. ಸೊ ಹಾಗಾಗಿ ಇದನ್ನೆಲ್ಲ ಆದಷ್ಟು ಬೇಗ ನಮ್ಮ ಒಂದು ತಂಡ ಟೀಮ್ ಗೇಮ್ ಚೇಂಜರ್ಸ್, ನಾನು, ನಮ್ಮ ಸುಜಿತ್ ಸೋಮಸುಂದರ್ ಅವರು ವೈಸ್ ಪ್ರೆಸಿಡೆಂಟ್ ಅವರು, ಮತ್ತು ಸೆಕ್ರೆಟರಿ ನಮ್ಮ ಸಂತೋಷ್ ಮೆನನ್, ಮತ್ತು ಫಾರ್ಮರ್ ಟ್ರೆಷರರ್ ವಿನಯ್ ಮೃತ್ಯುಂಜಯ. ಸೊ ಇವಾಗ ನಮಗೆ ಆ್ಯಸ್ ಅ ಪಬ್ಲಿಕ್ ರಿಲೇಷನ್ಸ್ ಆ್ಯಂಡ್ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಸೊ ಹಾಗೆಯೇ ಇನ್ ಮಿಕ್ಕಿದ ಆಫೀಸ್ ಬೇರರ್ಸ್ ಆ್ಯಂಡ್ MC ಆ್ಯಂಡ್ ಅದರ್ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್. ಸೊ ನಾವುಗಳೆಲ್ಲ ಕೂತು ಡಿಸ್ಕಸ್ ಮಾಡಿ ನಾವು ಆದಷ್ಟು ಬೇಗ ಇದನ್ನು ನಾವು ಎಷ್ಟು ಬೇಗ ಸರಿಪಡಿಸ್ಬೋದು ಅಷ್ಟು ಬೇಗ ಸರಿಪಡಿಸಿ ಬ್ಯೂಟಿಫಿಕೇಷನ್ ಆಗಲಿ ಏನೇನು ಮಾಡಬೇಕು ಅದನ್ನು ಮಾಡಿ ಇಲ್ಲಿ ಕ್ರಿಕೆಟು ಇನ್ನೂ ಚೆನ್ನಾಗಿ ಬೆಳೆಯುವಂಥ ಒಂದು ಯೋಚನೆಯಲ್ಲಿ ಇಲ್ಲಿ ಬಂದು ಇವಾಗ ಇದನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಒಂದೇನು IPL ಮ್ಯಾಚ್ಗಳು ಮುಂದೇನು ನೆಕ್ಸ್ಟ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಬಹುದು. ಆ ನಿಟ್ಟಿನಲ್ಲಿನೇ ಏನು ಸಂಪುಟದಲ್ಲಿ ಒಂದು ಸಕಾರಾತ್ಮಕ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವೆಂಕಟೇಶ್ ಪ್ರಸಾದ್ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನು ಈ ಭಾಗದ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಏನು ಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಒಂದು ಚಿತ್ರಣ ನಮ್ಮ ಎದುರಿಗಿದೆ. ಆ ನಿಟ್ಟಿನಲ್ಲಿನೇ ನಾವು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಮತ್ತು ಮುಂದೆ ಯಾವ ರೀತಿ ಪಂದ್ಯಗಳನ್ನ ಆಡಿಸ್ಬೇಕು ಮತ್ತು ಇಲ್ಲಿ ಏನು ಕ್ರೀಡೆ ಪ್ರೋತ್ಸಾಹಕ್ಕೆ ಅಂದರೆ ಒಂದು ಕ್ರಿಕೆಟ್ ಚಟುವಟಿಕೆ ಜೊತೆಗೆ ಬೇರೆ ರೀತಿಯ ಒಂದು ಒಟ್ಟಾರೆ ಏನು ಇಲ್ಲಿ ಒಂದು ರೀತಿಯಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಏನು ಇಲ್ಲಿ ಏನು ರಾಜನಗರದಲ್ಲಿರುವಂಥ ಕ್ರಿಕೆಟ್ ಸ್ಟೇಡಿಯಂಗೆ ಯಾರೂ ಬರ್ತಿದ್ದಿಲ್ಲ. ಆದರೆ ಏನು ಆಯ್ಕೆಯಾದ ವೆರಿ ನೆಕ್ಸ್ಟ್ ಏನು 3 ದಿನಗಳಲ್ಲಿ ಇಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾದಂಥ ವೆಂಕಟೇಶ್ ಪ್ರಸಾದ್ ಅವರೇ ಖುದ್ದು ಭೇಟಿ ಕೊಡೋದ್ರ ಜೊತೆಗೆ ಇಡೀ ಅವ್ರ ತಂಡನ ಏನು ಯಾರ್ಯಾರು ಎಲೆಕ್ಟ್ ಆಗಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕದ ಒಂದು ಕ್ರೀಡಾ ಚಟುವಟಿಕೆ ದೃಷ್ಟಿಯಿಂದ ಇದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಅದರಲ್ಲೂ ಏನು ಕ್ರಿಕೆಟ್ಗಾಗಿಯೇ ಇಲ್ಲಿ ದೊಡ್ಡ ಮಟ್ಟದ ಒಂದು ಸ್ಟೇಡಿಯಂ ಇದೆ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಸಹ ಇಲ್ಲಿ ಆಡಲಾಗುತ್ತೆ. ಯಾಕಂದರೆ ಏನು BCCI ಆಡಿಸುವಂತಹ ಒಂದು ಏನು ಅಂತಾರಾಜ್ಯ ಒಂದು ಕ್ರಿಕೆಟ್ ಪಂದ್ಯಗಳು ಸಹ ನಡೀತಾ ಇದ್ವು. ಆದರೆ ಈಗ ಏನು ಅದು ಒಂದಷ್ಟು ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿದೆ. ಅದಕ್ಕೊಂದು ಸ್ವಲ್ಪ ಒಂದು ರೀತಿಯಲ್ಲಿ ಮಸಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದಾಗಿ ಆ ಒಂದು ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಕೊಡುವುದಾಗಿ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಮತ್ತು ಅವ್ರ ತಂಡದವರು ಸಹ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ. ಹುಬ್ಳಿ ಸ್ಟೇಡಿಯಂ ನನಗೆ ಗೊತ್ತಿದ್ದಂಗೆ ನವಂಬರ್ 22ನಲ್ಲಿ ಲಾಸ್ಟ್ ಆಗಿತ್ತು. ಮೀನ್ಸ್ ಕೆಲಸ ನಡೀತಾ ಇತ್ತು. ನವಂಬರ್ 22 ಆದಮೇಲೆ ಇವತ್ತುವರೆಗೂ ಏನೂ ಕೆಲಸ ನಡೆದಿಲ್ಲ ಅಂತ ನಮ್ಮ ಗಮನಕ್ಕಿದೆ. ಅದರಿಂದ ಏನೇನಾಗಿದೆ ಅಂತ ಈಗ ಪರಿಶೀಲನೆ ಮಾಡ್ತೀವಿ. ನಮ್ಮ ಎಂಜಿನಿಯರ್ಸು ಬಂದಿದ್ದಾರೆ, ಈಗ ಅವರು ಅದನ್ನು ಸ್ಟಡಿ ಮಾಡ್ತಾರೆ. ಏನೇನು ಮಾಡ್ಬೋದು, ಹಳೇದು ಮಾತಾಡಿ ಪ್ರಯೋಜನ ಇಲ್ಲ, ಹೇಗೆ ಇದನ್ನು ವಾಪಸ್ ತರಬೇಕು ಅದು ನಮ್ಮ ಇಂಪಾರ್ಟೆಂಟ್ ಪಾಯಿಂಟು. ಅದ್ರ ಬಗ್ಗೆ
ತಿರ್ಗಾ ಹಳೇದು ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದೇ ವೆಂಕಟೇಶ್ ಪ್ರಸಾದ್ ಹೇಳಿದಾಗೆ 3 ವರ್ಷ ಆಗೋಯ್ತು, ಏನು ಮಾಡಿದರೆ ನಮಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಜಾಸ್ತಿ ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ, ಮಾತಾಡೋದು ಬೇಡ. ನಮ್ಮ ಏನು ಉದ್ದೇಶ ಏನೀಗ, ಈಗ ನಮ್ಮ 19 to 22 ರಾಜರ್ ಬೆನ್ನಿ ಪ್ರೆಸಿಡೆಂಟ್ ಇದ್ದಾಗ ನಮ್ದು ಏನು ಉದ್ದೇಶ ಇತ್ತು, ಇದನ್ನು ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲಿ ಆದಷ್ಟು ಬೇಗ ಮ್ಯಾಚ್ಗಳು ಆಡಿಸಿ, ಇಲ್ಲಿ ಜಾಸ್ತಿ ಡೊಮೆಸ್ಟಿಕ್ ಮ್ಯಾಚ್ಗಳು ಆಡಿಸ್ಬೇಕು, ಕ್ಲಬ್ ಹೌಸ್ ರೆಡಿ ಆಗಿರಬೇಕು, ರೂಮ್ಸ್ ರೆಡಿ ಆಗಿರಬೇಕು, ಸ್ವಿಮ್ಮಿಂಗ್ ಪೂಲ್ ರೆಡಿ ಇರಬೇಕು, ಜಿಮ್ ರೆಡಿ ಇರಬೇಕು, ಕ್ರಿಕೆಟ್ಗೂ ಯೂಸ್ ಆಗ್ತಾಯಿತ್ತು, ಸಾರ್ವಜನಿಕ ಜನಕ್ಕೂ ಯೂಸ್ ಆಗ್ತಾಯಿತ್ತು ಅಂತ ನಮ್ಮ ಉದ್ದೇಶ ಇತ್ತು. ಅದನ್ನು ಈಗ ಮುಂದುವರಿಸ್ಬೇಕು. ಅದು ನಮ್ಮ ಈಗ ಇವತ್ತಿನ ಗುರಿ. ಹಳೇದು ಮಾತಾಡಿ ಪ್ರಯೋಜನ ಇಲ್ಲ. ಇವತ್ತಿನ ಗುರಿ ಏನು, ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕು, ಕ್ರಿಕೆಟರ್ಸ್ಗೆ ಹೆಲ್ಪ್ ಆಗಬೇಕು, ಸಾರ್ವಜನಿಕ ಹೆಲ್ಪ್. ಹಳೇದು ನಮ್ಗೆ ಗೊತ್ತಿಲ್ವಲ್ಲ. ನೀವು 3ನೇ ದಿನ ನಾನು ಕೇಳಿದ್ರೆ ನಾನೇನು ಹೇಳಿ, ನನಗೆ ಗೊತ್ತಿದ್ರೆ ನಾನು ಮಾತಾಡ್ಬೋದು. ಹಾಂ ಹೌದು, ಯಾರು ಸುಳ್ಳು ಫಂಡ್ ಕೊರತೆ ಏನೂ ಇರಲಿಲ್ಲ. ನಾವು ಬಿಟ್ಟೋದಾಗ 120 ಕೋಟಿ ಬ್ಯಾಂಕಲ್ಲಿತ್ತು, 100 ಕೋಟಿ BCCIಯಿಂದ ವರ್ಷ ಬರುತ್ತೆ. ಅದರಿಂದ ಫಂಡ್ ಕೊರತೆ ಅಂತ ಯಾರನ್ನ ಹೇಳಿದರೆ ಆ ಮಾತು ನಂಬೋ ಮಾತಲ್ಲ. ನಾನು ಅದಕ್ಕೆ ಒಪ್ಪಿಗೆ ಆಗಲ್ಲ. ಯಾರು ಹೇಳಿದ್ದಾರೆ ಗೊತ್ತಿಲ್ಲ, ಹೇಳಿದಾರೆ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಹೇಳಿದರೆ ಅದು ತಪ್ಪು ಮಾತು. ಯಾಕೆಂದರೆ ಅದು ಫಂಡ್ ಕೊರತೆ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ನಾವು ವಿನಯ್ ಇವರೇ ಖಜಾಂಚಿಯವರಾಗಿದ್ದರು. ನಾವು ಇದು ನವಂಬರ್ 22 ಬಿಟ್ಟಾಗ FD 117 crores, ರೈಟ್? 117 crores ಬ್ಯಾಂಕಲ್ಲಿ FD ಇತ್ತು. SB ಅಕೌಂಟಲ್ಲಿ 20-30 ಕೋಟಿ ಇತ್ತು. ಎಲ್ಲ ಸೇರಿ ಒಂದು 120-130 ಕೋಟಿ ಇತ್ತು. ಅದಾದಮೇಲೆ 100 ಕೋಟಿ ವರ್ಷ BCCI ಅಂತ ಬರುತ್ತೆ ಅಂತ ಪ್ರಪಂಚಕ್ಕೆ ಗೊತ್ತಿರೋ ಮಾತು, ನಮ್ದು ಹೊಸ ಮಾತಲ್ಲ. ಅಂಥದ್ರಲ್ಲಿರುವಾಗ ಫಂಡ್ ಕೊರತೆ ಇರ್ತೋ ಅಂತ ಯಾರನ್ನ ಹೇಳಿದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಅದು ತಪ್ಪು ಮಾತು. ಒಟ್ಟಾರೆ ಏನು ವೆಂಕಟೇಶ್ ಪ್ರಸಾದ್ ಅವರ ತಂಡ ಏನು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದೆ, ಒಂದು ರೀತಿಯಲ್ಲಿ ಈ ಭಾಗದ ಒಂದು ಕ್ರೀಡಾಪಟುಗಳಿಗೆ, ಅದರಲ್ಲೂ ಏನು ಕ್ರಿಕೆಟ್ ಪಟುಗಳಿಗೆ ಒಂದಷ್ಟು ಎಲ್ಲೋ ಒಂದು ಕಡೆ ಆಶಾಭಾವನೆ ಮೂಡಿದೆ ಅಂತಲೇ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.